Hello everyone, I am Santosh. Today we are going to discuss the next topic in DBMS, that is about relational model constraints. Okay, now relational model study ಮಾಡ್ತಾ ಇದ್ವಿ. Relational model ಅಂದ್ರೆ ಏನು? The data whichever we are representing in the database, it will be in the form of tables. Tabular form ಅಲ್ಲಿ ನಾವು ಡೇಟಾನ ರಿಪ್ರೆಸೆಂಟ್ ಮಾಡ್ತೀವಿ and each table is called as relation. Okay, ಗೊತ್ತಾಯ್ತಾ? Let us see what are the relational model constraints. Constraints ಅಂದರೆ ಕಂಡೀಷನ್ಸ್ ಅಥವಾ ರೂಲ್ಸ್ ಅಂತ ನಾವು ಹೇಳ್ತೀವಿ. ಡೇಟಾ ಸ್ಟೋರ್ ಮಾಡುವಾಗ ಡೇಟಾಬೇಸಲ್ಲಿ ಅದು ಪರ್ಫೆಕ್ಟ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಬೇಕು. ಅದರ್ವೈಸ್ ಇಟ್ ಬ್ರಿಂಗ್ಸ್ ಅಸ್ ಇನ್ಕನ್ಸಿಸ್ಟೆನ್ಸಿ. ಅದರಿಂದ ಇನ್ಕನ್ಸಿಸ್ಟೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ವಿದೌಟ್ ಕನ್ಸ್ಟ್ರೇಂಟ್ಸ್ wrong data can appear in the database. ಕರೆಕ್ಟ್ ಆಗಿರೋ ಡೇಟಾಬೇಸಲ್ಲಿ ಎಂಟರ್ ಆಗಬೇಕಂದ್ರೆ ಡೆಫಿನೆಟ್ಲಿ ಕನ್ಸ್ಟ್ರೆಂಟ್ಸ್ ಆರ್ ಇಂಪಾರ್ಟೆಂಟ್, ಕಂಡೀಷನ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ಕನ್ಸ್ಟ್ರೆಂಟ್ಸ್. ಬರಿತೀನಿ ನೋಡ್ರಿ. ಕನ್ಸ್ಟ್ರೆಂಟ್ಸ್ ಆರ್ ದಿ ರೂಲ್ಸ್ ಆರ್ ಕಂಡೀಷನ್ಸ್. ಕನ್ಸ್ಟ್ರೆಂಟ್ಸ್ are the rules that ensure the data stored in a database is correct or valid ಅಂತ ಕರಿಬಹುದು ನೀವು. ಕರೆಕ್ಟ್, accurate and consistent. ಡೇಟಾಬೇಸಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತಾ ಇರ್ತೀವಿ, ಬಟ್ ಇಟ್ ಶುಡ್ ಬಿ ಗುಡ್ ಡೇಟಾ, ಆ್ಯಕ್ಯುರೇಟ್ ಡೇಟಾ, ವ್ಯಾಲಿಡ್ ಡೇಟಾ, ಕರೆಕ್ಟ್ ಡೇಟಾ. ಯಾಕಂದರೆ ಡೇಟಾಬೇಸ್ ಈಸ್ ಲೈಕ್ ಮಿನಿ ವರ್ಲ್ಡ್ ಥರನೇ ಅದು. ಮೀನ್ಸ್ ಇಟ್ ಹ್ಯಾಸ್ ಆಲ್ ದ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಯೂನಿವರ್ಸಿಟಿ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ಡೇಟಾ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದರಲ್ಲೇ ಮಿಸ್ಟೇಕ್ಸ್ ಇದ್ದರೆ ಡೆಫಿನೆಟ್ಲಿ ಮುಂದೆ ದಟ್ ವಿಲ್ ಇಂಪ್ಯಾಕ್ಟ್. ಡೆಫಿನೆಟ್ಲಿ ಅದರಿಂದ ರಾಂಗ್ ರಿಸಲ್ಟ್ಸ್ ಬರ್ತವೆ, ಬ್ಯಾಡ್ ಬೆನಿಫಿಟ್ಸ್ ಆಗ್ತವೆ. ನಾವು ಯಾಕೆ ಸ್ಟೋರ್ ಮಾಡ್ತಾ ಇದ್ದೀವಿ ಡೇಟಾಬೇಸಲ್ಲಿ ಡೇಟಾ? ಅದರಿಂದ ನಾವು ಇನ್ಸೈಟ್ಸ್ ಪಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಪಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದರಲ್ಲಿರೋ ಡೇಟಾನೇ ಕರೆಕ್ಟ್ ಇಲ್ಲ ಅಂದರೆ ಡೆಫಿನೆಟ್ಲಿ ದಟ್ ಗಿವ್ಸ್ ಅಸ್ ಬ್ಯಾಡ್ ರಿಸಲ್ಟ್ಸ್. ದಟ್ಸ್ ವೈ ಡೇಟಾಬೇಸಲ್ಲಿರೋ ಡೇಟಾ ಆ್ಯಕ್ಯುರೇಟ್ ಇರಬೇಕು, ವ್ಯಾಲಿಡ್ ಇರಬೇಕು, ಕನ್ಸಿಸ್ಟೆಂಟ್ ಇರಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಸಮ್ ಕನ್ಸ್ಟ್ರೆಂಟ್ಸ್. ವಿದೌಟ್ ಕನ್ಸ್ಟೆಂಟ್ಸ್, ಫಾರ್ ಎಕ್ಸಾಂಪಲ್, ನಾವು ಒಬ್ಬೊಬ್ರು ಏನು ಮಾಡ್ತೀವಿ, ಎಂಟರ್ ಯುವರ್ ಫೋನ್ ನಂಬರ್ ಅಂತ ಇರುತ್ತೆ. ಫೋನ್ ನಂಬರ್, ಮೊಬೈಲ್ ನಂಬರ್ಸ್ ಡೆಫಿನೆಟ್ಲಿ 10 ಡಿಜಿಟ್ಸ್ ಇರ್ತವೆ, ಬಟ್ ನಾವೇನು ಮಾಡಿ ಬರ್ತೀವಿ, 9 ನಂಬರ್ ಅಷ್ಟೇ ಹಾಕಿರ್ತೀವಿ. ದಟ್ ಈಸ್ ವಾಟ್? ಇನ್ವ್ಯಾಲಿಡ್ ಡೇಟಾ. ಅದಕ್ಕೆ ನಾವು ಏನು ಮಾಡಬೇಕು, ಕನ್ಸ್ಟ್ರೆಂಟ್ಸ್ ಅಪ್ಲೈ ಮಾಡಬೇಕು, ಕಂಡೀಷನ್ಸ್ ಹಾಕಬೇಕು. ದ ನಂಬರ್ ಶುಡ್ ಬಿ 10 ಡಿಜಿಟ್ಸ್ ಓನ್ಲಿ. ಆವಾಗ ವಿ ಕ್ಯಾನ್ ಹ್ಯಾವ್ ಕನ್ಸಿಸ್ಟೆಂಟ್, ಆ್ಯಕ್ಯುರೇಟ್ ಆ್ಯಂಡ್ ಕರೆಕ್ಟ್ ಡೇಟಾ. ಅದನ್ನು ನಾವು ಈ DBMS ಅಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ದೇ ಪ್ರಿವೆಂಟ್, ರೈಟ್, ದೇ ಪ್ರಿವೆಂಟ್ ಮೀನ್ಸ್ ಕನ್ಸ್ಟ್ರೆಂಟಿಂದ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ದೇ ಪ್ರಿವೆಂಟ್ ಇನ್ವ್ಯಾಲಿಡ್ ಡೇಟಾ ಫ್ರಾಮ್ ಎಂಟರಿಂಗ್ ದ ಸಿಸ್ಟಮಲ್ಲಿ ಇನ್ವ್ಯಾಲಿಡ್ ಡೇಟಾ ಎಂಟರ್ ಆಗದೆ ಇರೋ ಹಾಗೆ ವಿ ಕ್ಯಾನ್ ಅಪ್ಲೈ ಕನ್ಸ್ಟ್ರೆಂಟ್ಸ್. ಓಕೆ, ವಿದೌಟ್ ಕನ್ಸ್ಟ್ರೆಂಟ್ಸ್ wrong or duplicate data can enter into the database. That's why very carefully we should apply constraints. Okay, I'll write without constraints or without rules, constraints, wrong or duplicate
wrong or duplicate data can enter into the database. That's why relational model constraints are very important for us. ಓಕೆ, ಹಾಗಂದ್ರೆ ಯಾವ್ಯಾವ ಕನ್ಸ್ಟ್ರೆಂಟ್ಸ್ ಬರ್ತವೆ ಅಂತ ನಾವು ಸ್ಟಡಿ ಮಾಡೋಣ. ಓಕೆ, ಒನ್ ಆಫ್ ದ ಕಾಮನ್ ಕನ್ಸ್ಟ್ರೆಂಟ್ ಈಸ್ ಡೊಮೇನ್ ಕನ್ಸ್ಟ್ರೆಂಟ್ಸ್. ಇದಂದ್ರೆ ಏನಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕೀ ಕನ್ಸ್ಟ್ರೆಂಟ್ಸ್. Then we have entity integrity constraints. Next we have referential integrity constraints. These are all required for us. ಇವೆಲ್ಲಾನು ಬೇಕೇ ಬೇಕು. ಆ್ಯಂಡ್ ಪ್ರತಿಯೊಂದು ಕನ್ಸ್ಟ್ರೆಂಟ್ ಅದು ತನ್ನದೇ ಆದ ರೂಲ್ ಅಪ್ಲೈ ಮಾಡುತ್ತೆ ಡೇಟಾ ಮೇಲೆ. ದೀಸ್ ಆರ್ ಆಲ್ ರಿಕ್ವೈರ್ಡ್. ಅಂದರೆ ವಿ ಕ್ಯಾನ್ ಹ್ಯಾವ್ ಗುಡ್ ಡೇಟಾ ಇನ್ ದ ಡೇಟಾಬೇಸ್. ಇವನ್ನೆಲ್ಲರೂ ನಾವು ಅಪ್ಲೈ ಮಾಡಲೇಬೇಕು ವೆನ್ ಎವರ್ ಇಟ್ ಈಸ್ ನೆಸೆಸರಿ. ಓಕೆ, ಗಾಟ್ ಇಟ್. ಆ್ಯಂಡ್ ಇವನ್ನ ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಟ್ ಈಸ್ ಡೊಮೇನ್ ಕನ್ಸ್ಟ್ರೇಂಟ್ಸ್. First of all, we are going with domain constraint. Domain constraint ಅಂದ್ರೇನು? It is usually, as I told you, ಇದು basic constraint, common rule you can apply. What it does, ಇದರಿಂದ ಏನಾಗುತ್ತೆ, the value of every column. ಕಾಲಮಲ್ಲಿ ನಾವು ಅಥವಾ ನಾವು ಸೆಲ್ಲಲ್ಲಿ ಏನು ಡೇಟಾ ಹಾಕ್ತೀವೋ ಇಟ್ ಶುಡ್ ಬಿ ವ್ಯಾಲಿಡ್ ಆ್ಯಂಡ್ ಎಕ್ಸೆಪ್ಟೆಬಲ್ ಅಂತ ಮಾಡೋದಕ್ಕೆ ವಿ ಹ್ಯಾವ್ ಡೊಮೇನ್ ಕನ್ಸ್ಟ್ರೆಂಟ್. ಡೊಮೇನ್ ಕನ್ಸ್ಟ್ರೆಂಟ್ ಅಂದ್ರೇನು? ಇಟ್ ಸ್ಪೆಸಿಫೈಸ್ ದ್ಯಾಟ್ ಈಚ್ ಕಾಲಮ್ ಆರ್ ಅಟ್ರಿಬ್ಯೂಟ್ ಇನ್ ಎ ಟೇಬಲ್ ಹ್ಯಾಸ್ ವ್ಯಾಲಿಡ್ ಎಕ್ಸೆಪ್ಟೆಬಲ್ ವ್ಯಾಲ್ಯೂಸ್ ಓನ್ಲಿ. ಫಾರ್ ಎಕ್ಸಾಂಪಲ್, ನೇಮ್ ಅಂತ ಎಂಟರ್ ಮಾಡ್ತಾ ಇರ್ತೀರಿ, ಅಲ್ಲಿ ನೇಮ್ ಏನಾಗ್ತೀರಿ 1 2 3 ಅಂತ ಹಾಕ್ತೀರಾ? ನೋ, ಬಿಕಾಸ್ ಇಟ್ ಈಸ್ ನಾಟ್ ದಿ ಎಕ್ಸೆಪ್ಟೆಬಲ್ ವ್ಯಾಲ್ಯೂ. ಎಕ್ಸೆಪ್ಟೆಬಲ್ ವ್ಯಾಲ್ಯೂಸ್ಗಳನ್ನು ಎನ್ಶ್ಯೂರ್ ಮಾಡೋಕ್ಕೆ ವಿ ಹ್ಯಾವ್ ಡೊಮೇನ್ ಕನ್ಸ್ಟ್ರೇಂಟ್ಸ್. ಓಕೆ, ಐ ವಿಲ್ ರೈಟ್ ಡೊಮೇನ್ ಕನ್ಸ್ಟ್ರೇಂಟ್ ಅಂದ್ರೇನು, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಟ್ ಈಸ್ ದಿ ಮೋಸ್ಟ್ ಬೇಸಿಕ್ and important constraint in the relational model which ensures that which guarantees that each attribute or column ಅಂದ್ರೇನು? ಫಾರ್ ಎಕ್ಸಾಂಪಲ್, ಸ್ಟೂಡೆಂಟಲ್ಲಿ ಏನೇನು ಕಾಲಮ್ಸ್ ಬರ್ತವೆ? ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್, ಅಥವಾ ಕೋರ್ಸ್, ಇವೆಲ್ಲ ಏನು ಕಾಲಮ್ಸ್. ಅದರಲ್ಲಿರೋ ವ್ಯಾಲ್ಯೂಸ್ ಕಾಲಮ್ ಇನ್ ಎ ಟೇಬಲ್ ಹ್ಯಾಸ್ ವ್ಯಾಲಿಡ್ and acceptable values only ನಾವು acceptable values ಮಾತ್ರ ನಾವು ಡೇಟಾಬೇಸಲ್ಲಿ ಹಾಕ್ಬೋದು. ಇದನ್ನ ಎನ್ಶ್ಯೂರ್ ಮಾಡೋಕ್ಕೆ ವಿ ಹ್ಯಾವ್ ಡೊಮೇನ್ ಕನ್ಸ್ಟ್ರೇಂಟ್. ಸಿ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್, ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಯಾವ್ದು ಬೇಕಾದ ಏನು ಬೇಕಾದ ಡೇಟಾ ಹಾಕಿಬಿಡ್ತೀವಿ. ನೇಮ್ ಇದ್ದಲ್ಲಿ 1 2 3,
ಏಜ್ ಇದ್ದಲ್ಲಿ ಏನು ಬೇಕಾದ್ ಬರೆದು ಬಿಡ್ತೀವಿ. ಪರ್ಸೆಂಟೇಜ್ ಇದ್ದಲ್ಲಿ 120%. ಮೀನ್ಸ್ ಡೆಫಿನೆಟ್ಲಿ ಮಿಸ್ಟೇಕ್ ಆಗೇ ಆಗ್ತವೆ ಡೇಟಾ ಎಂಟ್ರಿ ಆಗುವಾಗ. ಅದನ್ನು ಅವಾಯ್ಡ್ ಮಾಡೋಕ್ಕೆ ದಿಸ್ ಇಸ್ ರಿಕ್ವೈರ್ಡ್. ಓಕೆ, ಅಥವಾ ಫಾರ್ಮಲ್ಲಿ ಇದನ್ನ ನಾವು ಡಿಫೈನ್ ಮಾಡೋದಾದರೆ, ಅಥವಾ ಡೊಮೇನ್ ಕನ್ಸ್ಟ್ರೆಂಟ್ ಅಂದರೆ ಏನು ಅಂತ ಹೇಳೋದಾದರೆ, ದ ವ್ಯಾಲ್ಯೂ ಆಫ್ ಎವ್ರಿ attribute must be taken from predefined domain itself. ಅಂದ್ರೇನು, ಏನು ವ್ಯಾಲ್ಯೂ ಎಂಟರ್ ಮಾಡ್ತೀವೋ ಅದು ಸೆಟ್ ಆಫ್ ವ್ಯಾಲಿಡ್ ವ್ಯಾಲ್ಯೂಸಲ್ಲಿನೇ ಇರಬೇಕು. ಅದನ್ನು ಬಿಟ್ಟು ಬೇರೆ ಏನು ನಾವು ಎಂಟ್ರಿ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನೇಮ್ ಎಂಟರ್ ಮಾಡ್ತಾ ಇರ್ತೀರಿ, ನೇಮ್ ಎದರಲ್ಲಿರಬೇಕು? A to Z ಒಳಗಡೆ ಇರಬೇಕಲ್ಲ, ಅದು ಬಿಟ್ಟು ಬೇರೆ ಹಾಕೋ ಹಾಗಿಲ್ಲ. ಇಫ್ ಯು ಆರ್ ಎಂಟರಿಂಗ್ ಇಂಗ್ಲೀಷ್ ನೇಮ್ ಇನ್ ಇಂಗ್ಲೀಷ್, ಓಕೆ. ಅಥವಾ ಏಜ್ ಎಂಟರ್ ಮಾಡ್ತಾ ಇದ್ರೆ ಏಜ್ ಶುಡ್ ಬಿ ನ್ಯೂಮರಿಕ್ ಓನ್ಲಿ, ನಂಬರಲ್ಲಿನೇ ಏಜ್ ಹಾಕಬೇಕು. ಅಥವಾ ಜೆಂಡರ್ ಹಾಕ್ತಾ ಇದ್ರೆ ಮೇಲ್, ಫಿಮೇಲ್ ಆರ್ ಅದರ್ಸ್, ಇದು ಬಿಟ್ಟು ಬೇರೆ ಯಾವುದು acceptable ಇಲ್ಲ. ಬಿಕಾಸ್ ವಿ ಹ್ಯಾವ್ ಓನ್ಲಿ 3 genders ಇನ್ ದ್ಯಾಟ್ ಡೊಮೇನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನಾನು ಫಾರ್ಮಲ್ ಆಗಿ ಡಿಫೈನ್ ಮಾಡ್ತೀನಿ. ಎ ಡೊಮೇನ್ ಕನ್ಸ್ಟ್ರೇಂಟ್ specifies that the value of every attribute ಅಂದರೆ ಕಾಲಮ್ attribute or column must be taken from a predefined domain. ಅಂದರೆ ಇದರಲ್ಲಿ ಯಾವ್ಯಾವ ಎಕ್ಸೆಪ್ಟಬಲ್ ವ್ಯಾಲ್ಯೂಸ್ ಇರ್ತಾವೆ ಅಂತ ಮೊದಲೇ ಗೊತ್ತಿರ್ತವೆ, ಅದರಲ್ಲಿಂದ ವ್ಯಾಲ್ಯೂನೇ ನಾವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೇಮ್ ಎಂಟರ್ ಮಾಡ್ತಾ ಇದ್ರೆ A to Z ಒಳಗಡೆನೇ ಇರಬೇಕು ಇಫ್ ಯು ಆರ್ ಎಂಟರಿಂಗ್ ಇನ್ ಇಂಗ್ಲೀಷ್. ಅಥವಾ ಸೆಟ್ ಆಫ್ ವ್ಯಾಲಿಡ್ ವ್ಯಾಲ್ಯೂಸ್ಗೆ ನಾವು ಡೊಮೇನ್ ಅಂತ ಕರಿತೀವಿ. ಸೆಟ್ ಆಫ್ ವ್ಯಾಲಿಡ್ ವ್ಯಾಲ್ಯೂಸ್. Each column has a type, range and format that all values must follow. It ensures that each column has a type. ಪ್ರತಿಯೊಂದು ಕಾಲಮ್ಗೆ ಒಂದು ಟೈಪ್ ಇರುತ್ತೆ, ಡೇಟಾ ಟೈಪ್ ಅಂತ ಏನು ಕರಿತೀರೋ, ಅಥವಾ ರೇಂಜ್ ಇರುತ್ತೆ, ಅಥವಾ ಫಾರ್ಮ್ಯಾಟ್ ಇರುತ್ತೆ. that all values must follow. ಇದನ್ನು ಎನ್ಶ್ಯೂರ್ ಮಾಡೋಕ್ಕೆ we need domain constraints. Okay, I will write. Each column has a type. ಅಂದರೆ ಪ್ರತಿಯೊಂದು ಕಾಲಮ್ಗೆ ಅದರದೇ ಆದ ಡೇಟಾ ಟೈಪ್ ಇರುತ್ತೆ. ರೇಂಜ್ ಇರುತ್ತೆ, ರೇಂಜ್ ಆಫ್ ವ್ಯಾಲ್ಯೂಸ್ ಒಳಗಡೆನೇ ಇರಬೇಕು. ಅಥವಾ ಫಾರ್ಮ್ಯಾಟ್ ಇರುತ್ತೆ, ಇದೇ ಫಾರ್ಮ್ಯಾಟಲ್ಲಿನೇ ಡೇಟಾ ಇರಬೇಕು. ದ್ಯಾಟ್ ಆಲ್ ವ್ಯಾಲ್ಯೂಸ್ ಮಸ್ಟ್ ಫಾಲೋ. ಎಲ್ಲ ವ್ಯಾಲ್ಯೂಸು ಇದೇನು ಡೊಮೇನಲ್ಲಿ ಇರ್ತಾವೋ, ಅಥವಾ ಯಾವ ಟೈಪ್, ಏನು ರೇಂಜಲ್ಲಿ ಇರಬೇಕು, ಏನು ಫಾರ್ಮ್ಯಾಟಲ್ಲಿ ಇರಬೇಕು, ಅದನ್ನು ಫಾಲೋ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ನಲ್ಲ, ಮೊಬೈಲ್ ನಂಬರ್ ಡೇಟಾ ಟೈಪ್, ಅಥವಾ ಅದು ಯಾವ ಟೈಪ್ ಇರುತ್ತೆ? ನ್ಯೂಮರಿಕ್. ದೆನ್ ರೇಂಜ್ ಏನು? 10 ಡಿಜಿಟ್ಸೇ ಇರಬೇಕಲ್ಲ. ಆ್ಯಂಡ್ ಫಾರ್ಮ್ಯಾಟ್ ಶುಡ್ ಬಿ ನ್ಯೂಮರಿಕ್. ಆ್ಯಂಡ್ ಫಾರ್ಮ್ಯಾಟ್ ಅನ್ನೋದಾದರೆ ನೀವು ಫಸ್ಟ್ ನಂಬರ್ ಶುಡ್ ಬಿ 9, 8, 7, ಮೇ ಬಿ 6 ಇಷ್ಟರೊಳಗಡೆನೇ ಇರಬೇಕಲ್ಲ. ಮೇ ಬಿ ವಿ ಆರ್ ಎಂಟ್ರಿಂಗ್ ಇಫ್ ಇಂಡಿಯನ್ ನಂಬರ್ಸ್. ಗಾಟ್ ಇಟ್? ಇದನ್ನೆಲ್ಲ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಹಾಫ್ ಆಫ್ ದಿ ಡೇಟಾ ಬಿಕಮ್ಸ್, ಆರ್ ಮೇ ಬಿ ಆಲ್ಮೋಸ್ಟ್ ಡೇಟಾ ಬಿಕಮ್ಸ್ ಪರ್ಫೆಕ್ಟ್. ಇದನ್ನ ಫಾಲೋ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಡೇಟಾ ಈಸ್ invalid or it can be a wrong data. Got it? ಈಗ let us see some of the examples related to domains. Examples I will write.
ಅಥವಾ ನೀವು ಹೇಳಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಹಾಕ್ತಾ ಇದ್ದೀರಿ ಅಂತ ಸ್ಟೂಡೆಂಟ್ದು ಪರ್ಸೆಂಟೇಜ್ ಹಾಕ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಪರ್ಸೆಂಟೇಜ್ ರೇಂಜ್ ಅಥವಾ ಡೊಮೇನ್ ಏನಿರುತ್ತೆ, ಡೊಮೇನ್ ಅಂತ ಮೇಲೆ ಬರಿತೀನಿ, ಅಥವಾ ಕಾಮನ್ ಆಗಿ ಒಂದು ರೂಲ್ನ ಅಪ್ಲೈ ಮಾಡ್ತೀವಿ, ದಟ್ ಈಸ್ ಓನ್ಲಿ ಡೊಮೇನ್. ಪರ್ಸೆಂಟೇಜ್ ಏನಿರಬೇಕು, 0 to 100 ಒಳಗಡೆನೇ ಇರಬೇಕಲ್ಲ. ನಂದು 120% ಆಗಿದೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಇನ್ವ್ಯಾಲಿಡ್ ಡೇಟಾ. ಗಾಟ್ ಇಟ್? ನೆಕ್ಸ್ಟ್ ಜೆಂಡರ್ ಬಗ್ಗೆ ಹೇಳೋದಾದರೆ, ಅಂದರೆ ಜೆಂಡರ್ ಕಾಲಮ್ ಇದ್ದರೆ ಅಲ್ಲಿ ಯೂಶ್ವಲಿ ಏನು ಡೊಮೇನ್ ಇರ್ತವೆ, ಮೇಲ್, ಸೆಟ್ ಆಫ್ ವ್ಯಾಲ್ಯೂಸ್ ಇವೇ ಇರ್ತಾವೆ, ಫೀಮೇಲ್ ಬಿಟ್ಟರೆ ಅದರ್ಸ್ ಅಥವಾ ಜೆಂಡರ್ ಅಂತ ಇರ್ಬೋದು. ಇದು ಮೂರರಲ್ಲಿನೇ ನಾವು ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಬೇರೆ ಯಾವುದೋ ಜೆಂಡರ್ ಇದೆ ಅಂತ ಹೇಳೋಕ್ಕಾಗಲ್ಲ. ಗಾಟ್ ಇಟ್? ನೆಕ್ಸ್ಟ್ ಆರ್ ಇಮೇಲ್ ಐ ಡಿ. ಇದೇನಾಯಿತು, ನಾನು ಹೇಳಿದ್ನಲ್ಲ, ಇಟ್ ಶುಡ್ ಫಾಲೋ ದಿ ಟೈಪ್, ಇವನ್ ರೇಂಜ್ ಆ್ಯಂಡ್ ಫಾರ್ಮ್ಯಾಟ್. ಫಾರ್ಮ್ಯಾಟ್ ಬಗ್ಗೆ ಹೇಳೋದಾದರೆ ಇಮೇಲ್ ಐ ಡಿ ಹ್ಯಾಸ್ ಇಟ್ಸ್ ಓನ್ ಫಾರ್ಮ್ಯಾಟ್. ಇಮೇಲ್ ಐ ಡಿ ಇಟ್ ಶುಡ್ ಫಾಲೋ ಇಟ್ಸ್ ಓನ್ ಫಾರ್ಮ್ಯಾಟ್. ಇಮೇಲ್ ಫಾರ್ಮ್ಯಾಟ್ ಫಾಲೋ ಮಾಡಲೇಬೇಕದು. ಇಮೇಲ್ ಫಾರ್ಮ್ಯಾಟ್ ಅಂದರೆ ಅದಕ್ಕೆ ನಾವು ವ್ಯಾಲಿಡ್ ಇಮೇಲ್ ಐ ಡಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ abc@gmail.com ಒಂದು ಡೊಮೇನ್, ಇಲ್ಲಿ ಕೂಡ ಇದೇ ಇರುತ್ತೆ. ದಿಸ್ ಈಸ್ ಒನ್ ಫಾರ್ಮ್ಯಾಟ್, ವ್ಯಾಲಿಡ್ ಫಾರ್ಮ್ಯಾಟ್. ಡೇಟ್ ಆಫ್ ಬರ್ತ್, ಇಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲಿಡ್ ಫಾರ್ಮ್ಯಾಟ್. ಆರ್ ಮೊಬೈಲ್ ನಂಬರ್, ಫೋನ್ ನಂಬರ್ ಅಂತ ಬರಿತೀನಿ. ಫೋನ್ ನಂಬರ್ ಮೀನ್ಸ್ ಮೊಬೈಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ರಿ. ಎಕ್ಸಾಕ್ಟ್ಲಿ 10 ಡಿಜಿಟ್ಸ್, ಕಡಿಮೆ ಇರೋ ಹಾಗಿಲ್ಲ, ಎಕ್ಸ್ಟ್ರಾ ಇರೋ ಹಾಗಿಲ್ಲ, 10 ಡಿಜಿಟ್ಸ್. ಹಿಂಗೆ ನಾವು ರೂಲ್ ಅಪ್ಲೈ ಮಾಡ್ಬೋದು. ಅದಕ್ಕೇನಂತಾರೆ, ಡೊಮೇನ್ ಕನ್ಸ್ಟ್ರೇಂಟ್ ಅಂತ ಕರೀತಾರೆ. ಆ್ಯಂಡ್ ಎನಿ ವ್ಯಾಲ್ಯೂ ಔಟ್ಸೈಡ್ ದಿಸ್ ಡಿಫೈನ್ಡ್ ಡೊಮೇನ್ ಈಸ್ ಇನ್ವ್ಯಾಲಿಡ್. ನಾವು ಡಿಫೈನ್ ಮಾಡಿರೋ ಡೊಮೇನ್ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂಸ್ ಇದ್ದರೂ ಕೂಡ that data is called invalid. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ 105 ಆಗಿದೆ ರೀ, ದಟ್ ಈಸ್ ನಾಟ್. ಗಾಟ್ ಇಟ್? ಆರ್ ಸಮ್ ಎಕ್ಸಾಂಪಲ್, ನಾವು ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇಫ್ ವಿ ಹ್ಯಾವ್ ಕನ್ಸಿಡರ್, ನಾವು ರಿಲೇಷನಲ್ ಮಾಡೆಲ್ ಸ್ಟಡಿ ಮಾಡ್ತಾ ಇದೀವಿ, ಅದಕ್ಕೆ ಒಂದು ಟೇಬಲ್ ವರ್ಕ್ ಮಾಡಿ ನೋಡೋಣ. ಓಕೆ, ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಟೇಬಲಲ್ಲಿ ಸಮ್ ಡೇಟಾ ಇದೆ ಅಂತ ತಿಳ್ಕೊರಿ. ಈ ಥರ ರೋಲ್ ನಂಬರ್, ನೇಮ್, ಏಜ್, ಪರ್ಸೆಂಟೇಜ್. ರೋಲ್ ನಂಬರ್ we have some data 101, 102. ನೇಮ್ಸ್ ಆರ್ ರವಿ, ಆಶಾ ಅಂತ ಇದೆ ಅಂತ ತಿಳ್ಕೊಳ್ಳಿ. ದೆನ್ ಏಜ್ ಈಸ್ 20, 19 and percentage 85, 90. Do you think all are valid values? Yes, all are valid values. ಇಲ್ಲಿ ನೇಮ್ ಇದ್ದಲ್ಲಿ 1 2 3 ಈ ಥರ ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ದಿ ವ್ಯಾಲಿಡ್ ವ್ಯಾಲ್ಯೂ. ಹಂಗಂದ್ರೆ ಇಲ್ಲಿ ಡೊಮೇನ್ ಏನು ಚೂಸ್ ಮಾಡಿದೀವಿ ನಾವು? ಡೊಮೇನ್ಸ್. ವಾಟ್ ಆರ್ ಡೊಮೇನ್ಸ್? ಫಾರ್ ಈಚ್ ಕಾಲಮ್ ಅಥವಾ ಅಟ್ರಿಬ್ಯೂಟ್ಗೆ ಏನೇನು ಡೊಮೇನ್ಸ್ ಇದೆ ಅಂತ ಬರಿತೀನಿ. ರೋಲ್ ನಂಬರ್ಗೆ ಏನು ಡೊಮೇನ್ ಅಂತ ತೊಗೊಂಡಿರ್ಬೋದು? ಇಂಟೀಜರ್. ರೋಲ್ ನಂಬರ್ ಶುಡ್ ಬಿ ಇಂಟೀಜರ್, ಈ ಥರ. ಓಕೆ. ನೇಮ್ ಡೊಮೇನ್ ಏನು? ಸ್ಟ್ರಿಂಗ್, ಅಕ್ಷರಗಳು. ಓಕೆ. ದೆನ್ ಏಜ್ ಈಸ್ ಆಲ್ಸೋ ನ್ಯೂಮರಿಕ್ ಆರ್ ಇಂಟೀಜರ್ ಆ್ಯಂಡ್ ಇಟ್ ಶುಡ್ ಬಿ ಬಿಟ್ವೀನ್ ನೀವು 18 to 30, ಈ ಥರ ನೀವು ಸ್ಪೆಸಿಫೈ ಕೂಡ ಮಾಡ್ಬೋದು. ದೆನ್ ಪರ್ಸೆಂಟೇಜ್, PR ಅಂತ ಬರೆದಿರ್ತೀನಿ, 0 to 100. ನಂಬರ್, ಇಂಟೀಜರ್ ನಂಬರ್ಸ್,
0 to 100 ಇರಬೇಕು, ಅದರಲ್ಲಿನೇ ಇರಬೇಕು ಪರ್ಸೆಂಟೇಜ್. ಗಾಟ್ ಇಟ್? ದಿಸ್ ಇಸ್ ಸಿಂಪಲ್. ಅರ್ಥ ಆಯ್ತಲ್ಲ? ಇದಿಷ್ಟು ಸಿಂಪಲ್ ಇದ್ರೂ ಕೂಡ ದಿಸ್ ಆಲ್ಮೋಸ್ಟ್ ಅವಾಯ್ಡ್ಸ್ ಇನ್ವ್ಯಾಲಿಡ್ ಡೇಟಾ. ಡೇಟಾಬೇಸಲ್ಲಿ ಇನ್ವ್ಯಾಲಿಡ್ ಡೇಟಾ ಆಲ್ಮೋಸ್ಟ್ ಕಡಿಮೆ ಆಗುವ ಥರ ಮಾಡೋದೇ ಡೊಮೇನ್ ಕನ್ಸ್ಟೆಂಟ್. ಇನ್ ಡೊಮೇನ್ ಕನ್ಸ್ಟೆಂಟ್ ನೀವು ಹೇಗೆ ಅಪ್ಲೈ ಮಾಡ್ತೀರಿ? ಇನ್ SQL ಯೂಸಿಂಗ್ ಡೇಟಾ ಟೈಪ್ಸ್. ಡೇಟಾ ಟೈಪ್ಸ್ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಇನ್ವ್ಯಾಲಿಡ್ ಡೇಟಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಡೇಟಾ ಟೈಪ್ಸ್ ಫಾರ್ ಈಚ್ ಕಾಲಮ್. ಅದೇ ಡೇಟಾ ಟೈಪ್ ಇಲ್ಲಿರೋ ವ್ಯಾಲ್ಯೂನೇ ನಾವು ಹಾಕಬೇಕು. ಅರ್ಥ ಆಯ್ತಲ್ಲ? Some more constraints we are going to study in the upcoming videos. Okay? If you have any doubts, you can comment, and if you are new to the channel, please subscribe and share the video. Thank you.